ಸಾಮಾಜಿಕ ಕಾರ್ಯಕರ್ತ ಸ್ವಾಮಿ ಅಗ್ನಿವೇಶ್ ಸುಮಾರು 11 ವರ್ಷಗಳ ಹಿಂದೆ ಈ ಮಾತು ಹೇಳಿದ್ರು. ಆಮ್ ಆದ್ಮಿ ಪಕ್ಷದ ಅರವಿಂದ ಕೇಜ್ರಿವಾಲ್ ಸರ್ವಾಧಿಕಾರಿ ಧೋರಣೆಯವರು, ಇದರಿಂದಾಗಿಯೇ ಪಕ್ಷದಲ್ಲಿ ಒಡಕು ಎಂದು ಈ ಮಾತು ಮೇಲಿಂದ ಮೇಲೆ ನಿಜವಾಗ್ತಾನೆ ಬಂದಿದೆ. ಆಪ್ನಿಂದ ಕಾಲಕಾಲಕ್ಕೆ ನಿರ್ಗಮಿಸಿದವರು ಅದೆಷ್ಟೋ ನಾಯಕರು, ಪಕ್ಷದಿಂದ ಉಚ್ಚಾಟನೆಯಾದವರು ಕೆಲವು ಚಿಂತಕರು, ಪಕ್ಷದಲ್ಲಿ ನೇತಾರರಾಗಿ ಹೊರಹೊಮ್ಮಿದವರಿಗಿಂತ ಹೊರನಡೆದ ನಾಯಕರೇ ಅಧಿಕ. ಅವರೆಲ್ಲರೂ ಪ್ರಮುಖವಾಗಿ ಗುರಿ ಮಾಡಿರುವುದು ಒಬ್ಬರನ್ನೇ. ಅವರು ಪಕ್ಷದ ರಾಷ್ಟ್ರೀಯ ಸಂಚಾಲಕ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್. ಅರವಿಂದ ಕೇಜ್ರಿವಾಲ್ ಅವರಿಗೆ ಸರ್ವಾಧಿಕಾರಿ ಮನಸ್ಥಿತಿ ಇದೆ. ಅವರ ಮುಂದೆ ಬೇರೊಬ್ಬರು ನಿಲ್ಲಬಾರದು. ಅಣ್ಣಾ ಹಜಾರೆ ಆಂದೋಲನದಲ್ಲೇ ಇದನ್ನ ಗಮನಿಸಿದ್ದೆ ಅಂದಿದ್ರು ಸ್ವಾಮಿ ಅಗ್ನಿವೇಶ್. ಪಕ್ಷದಿಂದ ಕಾಲಕಾಲಕ್ಕೆ ಹೊರ ನಡೆದವರು ಇವತ್ತಿನವರೆಗೂ ಹೇಳ್ತಿರುವ ಮಾತು ಅದೇ. ಅರವಿಂದ ಕೇಜ್ರಿವಾಲರಿಗೆ ಅವರ ಅಣತಿಯೇ ಕೊನೆ. ಏಕಚಕ್ರಾಧಿಪತ್ಯದ ಮನಸ್ಥಿತಿ. ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಕ್ರಾಂತಿ ಆಗಬೇಕೆಂದ್ರೆ ತ್ಯಾಗ ಇರಲೇಬೇಕು ಅಂದಿದ್ದವರು ಅರವಿಂದ ಕೇಜ್ರಿವಾಲ್. ಆದರೆ ಪಕ್ಷದಲ್ಲಿ ಸಾಮೂಹಿಕ ನಾಯಕತ್ವದ ವಿಚಾರದಲ್ಲಿ ಅವರಲ್ಲಿಯೇ ಆ ತ್ಯಾಗ ಇರಲಿಲ್ಲ. ಇದು ಪಕ್ಷದ ಅವನತಿಗೆ ಹಾದಿ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಆಪ್ ಈಗ ಮತ್ತೆ ಸುದ್ದಿಯಲ್ಲಿದೆ. ರಾಜ್ಯಸಭೆಯಲ್ಲಿ ಆಪ್ ಉಪನಾಯಕ ರಾಘವ್ ಚಡ್ಡಾ ಸೇರಿದ ಹಾಗೆ 7 ಸದಸ್ಯರ ಬಿಜೆಪಿ ಸೇರ್ಪಡೆ ಆಪ್ಗೆ ದೊಡ್ಡ ಹೊಡೆತ. ಈ ಸದಸ್ಯರು ಅರವಿಂದ ಕೇಜ್ರಿವಾಲ್ ನಡೆಯಿಂದ ಬೇಸತ್ತಿದ್ದವರು. ಇದು ಆಪ್ ದೃಷ್ಟಿಯಿಂದ ಆಪರೇಷನ್ ಕಮಲ ಇರಬಹುದು. ಆದರೆ ಪಕ್ಷದಲ್ಲಿ ಅರವಿಂದ ಕೇಜ್ರಿವಾಲ್ ಅವರ ಯಜಮಾನಿಕೆಯ ಧೋರಣೆಯ ಪರಿಣಾಮವೂ ಹೌದು. ರಾಘವ್ ಚಡ್ಡಾ ಹಾಗೂ ಇತರ 6 ಸದಸ್ಯರು ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿದ್ದರೆ ಅದು ನೈತಿಕ ನಡೆಯಾಗಿರ್ತಿತ್ತು. ವೃತ್ತಿಯಲ್ಲಿ ಲೆಕ್ಕ ಪರಿಶೋಧಕರಾದ ರಾಘವ್ ಚಡ್ಡಾ ಆಪ್ ಆರಂಭದ ದಿನಗಳಿಂದಲೂ ಪಕ್ಷ ಕಟ್ಟಿದವರು. ಕೇಜ್ರಿವಾಲ್ ಅವರಿಗೆ ನಿಕಟವರ್ತಿ ಕೂಡ. ಆಪ್ ತೊರೆದ ಮತ್ತೊಬ್ಬ ಸಂಸದ ಸಂದೀಪ್ ಪಾಠಕ್ ದೆಹಲಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದವರು. ಪಂಜಾಬ್ನಲ್ಲಿ 2022ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಘವ್ ಚಡ್ಡಾ, ಸಂದೀಪ್ ಪಾಠಕ್ ಕಾರ್ಯತಂತ್ರ ರೂಪಿಸಿ ಪಕ್ಷವನ್ನ ಗೆಲುವಿನ ದಡಕ್ಕೆ ಮುಟ್ಟಿಸಿದವರು. ನಂತರ ಈ ಇಬ್ಬರನ್ನ ಆಪ್ ರಾಜ್ಯಸಭಾ ಸದಸ್ಯರನ್ನಾಗಿಸಿತು. ಪಂಜಾಬ್ನಲ್ಲಿ ಮುಂದಿನ ವರ್ಷ ಅಸೆಂಬ್ಲಿ ಎಲೆಕ್ಷನ್. ರಾಘವ್ ಚಡ್ಡಾ ಹಾಗೂ ಸಂದೀಪ್ ಪಾಠಕ್ ಅವರನ್ನ ಮುಂದಿಟ್ಟುಕೊಂಡು ಬಿಜೆಪಿ ಗೆಲುವಿಗೆ ಈಗಾಗಲೇ ರಣತಂತ್ರ ಹೂಡ್ತಾ ಇದೆ. ಈ ಬೆಳವಣಿಗೆ ಪಂಜಾಬ್ನಲ್ಲಿ ಅಧಿಕಾರದಲ್ಲಿರುವ ಆಮ್ ಆದ್ಮಿ ಪಕ್ಷದಿಂದ ಬಿಜೆಪಿಗೆ ವಲಸೆ ಆರಂಭವಾಗಲಿದೆಯೇ ಅನ್ನೋ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಆಪ್ ಶಾಸಕಾಂಗ ಪಕ್ಷ ಒಡಕಿನತ್ತ ಸಾಗುವ ಆತಂಕ ಆ ಪಕ್ಷದ ನಾಯಕರನ್ನ ಕಾಡಿದೆ. ಲೋಕಸಭೆಯಲ್ಲಿ ಆಪ್ನ 3 ಸದಸ್ಯರಿದ್ದಾರೆ. ಆ 3 ಪಂಜಾಬಿನವರು ಅನ್ನುವುದು ಗಮನಾರ್ಹ ವಿಚಾರ. ಪಂಜಾಬ್ ವಿಧಾನಸಭೆಯಲ್ಲಿ ಬಿಜೆಪಿ ಕಳೆದ ಬಾರಿ ಗೆದ್ದದ್ದು ಕೇವಲ 2 ಸ್ಥಾನಗಳನ್ನು ಮಾತ್ರ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯದ್ದು ಶೂನ್ಯ ಸಂಪಾದನೆ. ಭಾರತದ ರಾಜಕಾರಣದಲ್ಲಿ ಆಮ್ ಆದ್ಮಿಯದ್ದು ಅತ್ಯಂತ ಕಡಿಮೆ ಅವಧಿಯಲ್ಲಿನ 7 ಬೀಳಿನ ಇತಿಹಾಸ. ಆಮ್ ಆದ್ಮಿ ಪಕ್ಷದ ಚಿಹ್ನೆ ಪೊರಕೆ. ಭ್ರಷ್ಟಾಚಾರವನ್ನ ಗುಡಿಸಿ ಹಾಕ್ತೇವೆ ಎಂದು ಅಧಿಕಾರಕ್ಕೆ ಬಂದ ಪಕ್ಷದ ನಾಯಕರ ಕೊರಳಿಗೆ ಭ್ರಷ್ಟಾಚಾರದ ಆರೋಪಗಳು ಸುತ್ತಕೊಂಡು ಜೈಲಿಗೆ ಹೋಗಿದ್ದನ್ನ ನೋಡಬಹುದು. ಕೇಂದ್ರದಲ್ಲಿ ಅಂತೂ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರ 2011-12 ಇಸ್ವಿ ಜನಲೋಕಪಾಲ್ ಕಾಯ್ದೆ ಜಾರಿಗೆ ಆಗ್ರಹಿಸಿ ನಡೆದ ಚಳುವಳಿಯೇ ಅಣ್ಣಾ ಹಜಾರೆ ನೇತೃತ್ವದ ಭ್ರಷ್ಟಾಚಾರಿ ವಿರೋಧಿ ಆಂದೋಲನ. ಆಮ್ ಆದ್ಮಿ ಈ ಆಂದೋಲನದಿಂದ ಉದಯಿಸಿದ ಪಕ್ಷ. ಅದು 26 ನವೆಂಬರ್ 2012. ಅಣ್ಣಾ ಹಜಾರೆ ರಾಜಕೀಯ ಪಕ್ಷ ಹುಟ್ಟು ಹಾಕೋದನ್ನೇ ಬಲವಾಗಿ ವಿರೋಧಿಸಿದ್ರು. ಆದರೆ ಅವರ ಮಾತಿಗೆ ಅರವಿಂದ ಕೇಜ್ರಿವಾಲ್ ಹಾಗೂ ಸಂಗಡಿಗರು ಕಿಮ್ಮತ್ತು ಕೊಡಲಿಲ್ಲ. ಅಣ್ಣಾ ದೂರ ಉಳಿದ್ರು. ದೆಹಲಿ ವಿಧಾನಸಭಾ ಚುನಾವಣೆಗಳಲ್ಲಿ ಆಪ್ 2013, 2015, 2020ರಲ್ಲಿ ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಬೀಗ್ತು. ಪಂಜಾಬ್ ವಿಧಾನಸಭೆಗೆ 2022ರಲ್ಲಿ ನಡೆದ ಚುನಾವಣೆಯಲ್ಲಿ ಬಹುಮತ ಸಾಧಿಸಿ ಅಧಿಕಾರಕ್ಕೆ ಬಂತು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಊರು ಗುಜರಾತ್ಗೂ ಪ್ರವೇಶ ಕೊಟ್ಟು 2022ರ ವಿಧಾನಸಭಾ ಚುನಾವಣೆಯಲ್ಲಿ 5 ಸ್ಥಾನಗಳನ್ನು ಗೆದ್ದುಕೊಳ್ತು. ಗೋವಾದಲ್ಲೂ ಹೆಜ್ಜೆ ಗುರುತುಗಳನ್ನು ಮೂಡಿಸಿತು.
ಇದು ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಪರ್ಯಾಯ ಶಕ್ತಿ ಎನ್ನುವಂಥ ಚರ್ಚೆಗಳು ಆರಂಭ ಆಗಿತ್ತು. ಅಂತೆಯೇ ಆಮ್ ಆದ್ಮಿ ಪ್ರಾರಂಭದ ದಿನಗಳಲ್ಲಿ ಅರವಿಂದ ಕೇಜ್ರಿವಾಲ್, ಯೋಗೇಂದ್ರ ಯಾದವ್, ಪ್ರಶಾಂತ್ ಭೂಷಣ್, ಕುಮಾರ್ ವಿಶ್ವಾಸ್ ಹೀಗೆ ಸಾಮೂಹಿಕ ನಾಯಕತ್ವದಲ್ಲೇ ಸಾಕ್ತು. ವಿದ್ಯುತ್, ಕುಡಿಯೋ ನೀರು, ಶಿಕ್ಷಣ, ಆರೋಗ್ಯ ಸೇವೆಗಳಲ್ಲಿ ಫ್ರೀಬೀಗಳನ್ನು ನೀಡಿ ಜನಪ್ರಿಯತೆಯನ್ನು ಗಳಿಸಿತು. ಸರ್ಕಾರಿ ಶಾಲೆಗಳ ಸುಧಾರಣೆ, ಮೊಹಲ್ಲಾ ಕ್ಲಿನಿಕ್, ಉಚಿತ ವಿದ್ಯುತ್ ಯೋಜನೆ ಆಮ್ ಆದ್ಮಿ ಸರ್ಕಾರದ ಟ್ರಂಪ್ ಕಾರ್ಡ್ ಆಯಿತು. ಆದರೆ ಪಕ್ಷದಲ್ಲಿ ಸರ್ವೋಚ್ಚ ನಾಯಕರಾಗಬೇಕೆಂದು ಕೇಜ್ರಿವಾಲ್ ಹೊರಟರು. ಪಕ್ಷದ ನೆಲೆ ವಿಸ್ತರಿಸಿದ್ರು, ರಾಷ್ಟ್ರ ರಾಜಕಾರಣಕ್ಕೆ ಧುಮುಕಿದ್ರು. ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ವಿರುದ್ಧ ಸ್ಪರ್ಧಿಸಿದ್ರು, ಪರಾಭವಗೊಂಡರು. ಆಪ್ ಸಚಿವರು ಪ್ರಾರಂಭದಲ್ಲಿ ವಿಐಪಿ ಸಂಸ್ಕೃತಿ ವಿರೋಧಿಸಿದವರು. ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹಾಗೂ ಆಪ್ ಸಚಿವರು ಸರಳತೆಗೆ ಹೆಸರಾದವರು. ದೆಹಲಿಯಲ್ಲಿ ಬಹಳ ಬೇಗ ಮಧ್ಯಮ, ಕೆಳ ಮಧ್ಯಮ ವರ್ಗದ ವಿಶ್ವಾಸ ಗಿಟ್ಟಿಸಿದ್ರು. ಆದರೆ ದೆಹಲಿಯ ಶೀಶ್ ಮಹಲ್ ಬಂಗ್ಲೆಯನ್ನ ತಮ್ಮ ವಾಸಕ್ಕೆ ಸುಮಾರು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ನವೀಕರಣಗೊಳಿಸುವ ವಿಚಾರದಲ್ಲಿ ಕೇಜ್ರಿವಾಲ್ ವಿಐಪಿ ಸಂಸ್ಕೃತಿಗೆ ಮಾರು ಹೋದ್ರು. ಇದು ವ್ಯಾಪಕ ಟೀಕೆಗೂ ಗುರಿಯಾಯಿತು. ತಮ್ಮ ಐಷಾರಾಮಿ ಜೀವನಕ್ಕಾಗಿ ಸಾರ್ವಜನಿಕ ಹಣವನ್ನ ದುಂದು ವೆಚ್ಚ ಮಾಡ್ತಿದ್ದಾರೆ ಅನ್ನುವ ಆರೋಪಕ್ಕೆ ಕೇಜ್ರಿವಾಲ್ ಬಳಗಾದ್ರು. ಸರ್ಕಾರದ ಮದ್ಯ ನೀತಿ ಹಗರಣವಾಯಿತು. ಕೇಜ್ರಿವಾಲ್ ಅವರೇ ಭ್ರಷ್ಟಾಚಾರದ ಆರೋಪಗಳ ಸುಳಿಯಲ್ಲಿ ಸಿಲುಕಿ ಜೈಲಿಗೆ ಹೋದ್ರು. ಮುಖ್ಯಮಂತ್ರಿಯಾಗಿ ಜೈಲಿನಿಂದಲೇ ಅಧಿಕಾರ ನಡೆಸಿ ಕಟು ಟೀಕೆಯನ್ನ ಎದುರಿಸಬೇಕಾಯಿತು. ಮದ್ಯ ನೀತಿ ಹಗರಣದಲ್ಲಿ ನ್ಯಾಯಾಲಯ ಅರವಿಂದ್ ಕೇಜ್ರಿವಾಲ್ ಹಾಗೂ ಇತರರನ್ನ ಆರೋಪದಿಂದ ಖುಲಾಸೆಗೊಳಿಸಿದೆ. ಶೀಶ್ ಮಹಲ್ ಬಂಗ್ಲೆ ನವೀಕರಣ ಮತ್ತು ಮದ್ಯ ನೀತಿ ಹಗರಣ ಕೇಜ್ರಿವಾಲ್ ವರ್ಚಸ್ಸಿಗೆ ಭಾರಿ ಪೆಟ್ಟು ಕೊಡ್ತು. ದೆಹಲಿ ವಿಧಾನಸಭೆಗೆ 2025ರಲ್ಲಿ ನಡೆದ ಚುನಾವಣೆಯಲ್ಲಿ ಆಪ್ ಸೋಲು ಕಾಣ್ತು. ಸ್ವತಃ ಅರವಿಂದ್ ಕೇಜ್ರಿವಾಲ್ ಪರಾಭವಗೊಂಡ್ರು. ಬಿಜೆಪಿ 26 ವರ್ಷಗಳ ನಂತರ ದೆಹಲಿ ಕೋಟೆಯನ್ನ ಗೆದ್ದುಕೊಳ್ತು. ಹಾಗಾಗಿ ದೆಹಲಿಯ 2025ರ ಅಸೆಂಬ್ಲಿ ಚುನಾವಣೆಯಲ್ಲಿ ಆಪ್ ಸೋತ ನಂತರ ಆಪ್ ಸಂಸ್ಥಾಪಕರಲ್ಲಿ ಒಬ್ಬರಾದ ಪ್ರಶಾಂತ್ ಭೂಷಣ್ ಹೇಳಿದ್ದು, ಆಪ್ ಅಂತ್ಯ ಆರಂಭವಾಗಿದೆ ಎಂದು.